ప్రజల సంక్షేమం కోసమే పొత్తు. జేడీ సొంతంగా ప్రభుత్వాన్ని ఏర్పాటు చేయలేకపోవడంతో నమ్ముకున్న ప్రజలకు, రైతులకు సంక్షేమ అభివృద్ధి కోసమే కేంద్రంలో ఎన్డీఏ ప్రభుత్వంతో పొత్తు పెట్టుకున్నట్లు మాజీ ముఖ్యమంత్రి హెచ్డి కుమారస్వామి తెలిపారు. లోక్సభ ఎన్నికల ప్రచారం భాగంగా ఆయన శుక్రవారం పాగడపట్నంలోని ఎస్ఎస్కే బయలు మందిరంలో జరిగిన సమావేశంలో మాట్లాడుతూ, కాంగ్రెస్ పార్టీ గ్యారంటీ పథకాల పేర్లతో మహిళలకు 2,000 ఇచ్చి వారి భర్తలతో మద్యం రూపంలో అంతకు మించి డబ్బులు వసూలు చేస్తుందని విమర్శించారు. కాంగ్రెస్ పార్టీ మోసపూరిత హామీలను నమ్మకకుండా చిత్రదుర్గ లోక్సభ ఎన్డీఏ అభ్యర్థి గోవింద కారజోలను అత్యధిక మెజారిటీతో గెలిపించాలన్నారు. ఈ కార్యక్రమంలో అభ్యర్థి గోవింద కారజోల, మాజీ ఎమ్మెల్యే తిమ్మరాయప్ప, నాయకులు తిమ్మారెడ్డి, ఆర్సి అంజనప్ప, ఎన్ఏ ఈరన్న, సోగ్గాడు వెంకటేష్, గడ్డం తిమ్మరాజు తదితరులు పాల్గొన్నారు. ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ ಕ್ಷೇತ್ರದಿಂದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಜಾತ್ಯತೀತ ಸರ್ಕಾರದ ರೈಲ್ವೆ ಪ್ರಜೆಯಾಗಿ ಮಾಜಿ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರಾಗಿ ಉತ್ತಮವಾದ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಗೋವಿಂದ ಕಾರಜೋಳ ಪರವಾಗಿ ಈ ದಿನ ನಮ್ಮ ಪಾವಗಡದ ಎಲ್ಲ ನನ್ನ ತಂದೆ ತಾಯಿಗಳು, ಯುವಕ ಮಿತ್ರರು ಗೋವಿಂದ ಕಾರಜೋಳ ಪರವಾಗಿ ತಾವೆಲ್ಲರೂ ಆಶೀರ್ವದಿಸಬೇಕಂತ ಮನವಿಯನ್ನು ಸಲ್ಲಿಸಲಿಕ್ಕೆ ಈ ದಿನ ಬಂದಿದ್ದೇನೆ. ಬಹುಶಃ ಪಾವಗಡದಲ್ಲಿ ಯಾವುದೇ ಸಂದರ್ಭದಲ್ಲಿ ನಾನಾಗಲಿ ಸಾಮಾನ್ಯ ದೇವರ ಇಲ್ಲಿ ಸಭೆಗೆ ಬಂದರೆ ಆ ಮೈದಾನದಲ್ಲಿ ಐತಿಹಾಸಿಕವಾದಂತಹ ರೀತಿಯ ಜನಸಾಗರವನ್ನೇ ನಾವು ಕಾಣ್ತಾ ಇದ್ದೇವೆ. ಬರಗಾಲ ಮತ್ತೊಂದು ಕಡೆ ಸಭೆ ಏರ್ಪಾಡು ಮಾಡಿ ಈ ಬಿಸಿಲಿನಲ್ಲಿ ಗೋವಿಂದ ಕಾರಜೋಳ ಅವರು ಮತವನ್ನ ಪಡೆಯತಕ್ಕಂಥ ಮನವಿಯನ್ನು ಸೇರಿಸಿ ಪರಿಶ್ರಮಪೂರ್ವಕ ಹೋಗಿದ್ದಾರೆ. ತಿಮ್ಮರಾಯಪ್ಪನವರು ಮಾತನಾಡಿದ್ದಾರೆ, ನಾನು ಒಂದು ಸುದೀರ್ಘವಾಗಿ ಇವತ್ತಿನ 5 ಸಭೆಗಳಿಗೆ ನಾನು ಭಾಗವಹಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸೂಕ್ಷ್ಮವಾದ 2-3 ವಿಷಯಗಳು ನಿಮ್ಮ ಗಮನ ತರಲಿಕ್ಕೆ ಬಯಸ್ತೀನಿ. ನಾವು ಯಾವ ಕಾರಣಕ್ಕೋಸ್ಕರವಾಗಿ ಬಿಜೆಪಿಯ ಜೊತೆ ಮತ್ತು ಮೈತ್ರಿಗೆ ಒಪ್ಪಿಗೆ ಹೊಂದಿದ್ದೇವೆ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, 2004ನೇ ಇಸ್ವಿಯಿಂದ ರಾಜ್ಯದಲ್ಲಿ ನಮ್ಮ ಪಕ್ಷ ಒಂದು 40-50 ಸ್ಥಾನಗಳಿಗೆ ಗೆದ್ದರೂ ಸ್ವತಂತ್ರವಾಗಿ ಸರ್ಕಾರ ತರಲಿಕ್ಕೆ ಆಗಿಲ್ಲ. 2004ರಲ್ಲಿ ನೀವು ಪ್ರಥಮವಾಗಿ ನಮ್ಮ ತಿಮ್ಮರಾಯಪ್ಪನವರನ್ನ ಆಶೀರ್ವಾದ ಮಾಡಿ ಶಾಸಕ ಮಾಡಿ ಮುಖ್ಯಮಂತ್ರಿ ಆಗತಕ್ಕಂಥ ಅವಕಾಶ ದೊರೆತು ಬಹುಶಃ ಒಂದು ಉತ್ತಮವಾದ ರೀತಿಯಲ್ಲಿ ಪಾವಗಡದಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಒಂದು ಗ್ರಾಮಸ್ಥರ ಕಾರ್ಯಕ್ರಮದಲ್ಲೂ ನಾನು ಪಾವಗಡದಲ್ಲಿ ಒಂದಿನ ಭಾಗವಹಿಸಿದ್ದೆ. ಹಲವಾರು ಯೋಜನೆಗಳನ್ನು ತಂದಿದ್ದೇವೆ, ಬಡವರ ಪರವಾದ ಕಾರ್ಯಕ್ರಮ ತಂದಿದ್ದೇವೆ. ಆದರೆ ಸ್ವತಂತ್ರವಾದ ಸರ್ಕಾರ ಪಡೆದೆ ಆಗಲೂ ಸಹ ರೈತರು ಸಾಲ ಮನ್ನಾ ಮಾಡಿಕೊಂಡೆ, ರೈತ ಕಷ್ಟಗಳನ್ನು ನೋಡಿ ನಂತರ 2013 ಕಾಂಗ್ರೆಸ್ ಸರ್ಕಾರ ಬಂತು. ಮತ್ತು ರಾಜ್ಯದಲ್ಲಿ ಬರಗಾಲ ನಿರಂತರವಾಗಿ ಪ್ರಾರಂಭ ಆಯಿತು. ಏನೋ
ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವರಿಂದ ಬರಗಾಲನು ಮಳೆನೂ ಕಡಿಮೆ ಆಗಿ ಇದೆಲ್ಲ ನೀವು ನೋಡಿದ್ದೀವಿ. 2000 ಮಳೆ ಬರಬೇಕು ಅಂತ ಶ್ರದ್ಧೆಯನ್ನು ಪ್ರಾರ್ಥನೆ ಮಾಡ್ತೀವಿ, ಆದಷ್ಟು ಬೇಗ ಮಳೆ ಬರಲಿಲ್ಲ. ಇಲ್ಲಿ 2018ಕ್ಕೆ ಮತ್ತೆ ನಮ್ಮ ಪಶ್ಚಿಮ ಬಂಗಾಳ ಸ್ಥಾನ ಬಂದು ಕಾಂಗ್ರೆಸ್ನವರು ಸರ್ಕಾರ ಮಾಡಬೇಕು ಅಂತ ಎಲ್ಲ ರೀತಿಯಲ್ಲಿ ನಾವು ಅವರ ಜೊತೆಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡಬೇಕು, ಕೆಲಸ ಮಾಡಲು ಬಿಡಲಿಲ್ಲ. ತುಂಬಾ ಅವಮಾನ ಮಾಡೋದು, ಅದೆಲ್ಲ ಸುದೀರ್ಘವಾಗಿ ಹೇಳಿಕ್ಕೆ ಹೋಗೋದಿಲ್ಲ. ಆದ್ರೆ ನಾವು ಅವ್ರ ಜೊತೆ ಸರ್ಕಾರ ಮಾಡಿದ ಉದ್ದೇಶ ನಮ್ಮನ್ನೇ ಮಾಡಬೇಕಂತ ಹಠ ಮಾಡ್ಕೊಂಡು ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ಸರಿ, ಅಂತ ಒಂದು ಪರಿಸ್ಥಿತಿಯಲ್ಲಿ ನಾನು ಒಂದು ಮಾತು ಹೇಳಿದೆ, ನಾನು ಸರ್ಕಾರ ಮಾಡಿರುವುದು ರೈತರ ಆತ್ಮಹತ್ಯೆಗಳಿಗೆ ನಡೀತಾ ಇತ್ತು. ನೀವು ಮಾಡಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕು ನಮ್ಮ ಸರ್ಕಾರಿ ಬ್ಯಾಂಕಿಗೆ ಎಲ್ಲ ಸಾಲ ಮನ್ನಾ ಮಾಡ್ಕೊಡ್ತೀವಿ, ಆತ್ಮಹತ್ಯೆ ಕಾಂಗ್ರೆಸ್ನವರು ಸಹಕಾರ ಕೊಡಬೇಕು. ನಮ್ಮ ರಾಜ್ಯದಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಯೋಜನೆಗೆ ಹಣವನ್ನು ನಾನು ಮೀಸಲಿಟ್ಟು ಅವತ್ತು ಬಹುಶಃ ಪಾಲ್ಗೊಳ್ಳಲು ಸುಮಾರು 100 ಕೋಟಿವರೆಗೆ ಸಾಲ ಮನ್ನಾ ಯೋಜನೆಯಲ್ಲಿ ನಮ್ಮ ರೈತರಿಗೆ ಹಣ ದೊರೆತಿದೆ. ಮೊನ್ನೆ 2023 ಚುನಾವಣೆ ನಿಮಗೆಲ್ಲ ಗೊತ್ತು. 100 ದಿನಗಳ ಕಾಲ ಬಸ್ನಲ್ಲೇ ಮಲ್ಬೆ, ಬಸ್ನಲ್ಲೇ ಪ್ರಯಾಣ, ಬಸ್ನಲ್ಲೇ ಊಟ, ಈಗ 3 ಗಂಟೆ ನನಗೆ ಸ್ವತಂತ್ರವಾಗಿ 89 ಸ್ಥಾನ ಗೆಲ್ಲಬೇಕು ಅಂತ ಹೇಳಿ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ 3 ತಿಂಗಳಲ್ಲಿ ನೀನು ಪ್ರವಾಸ ಮಾಡಿದ್ರೆ ಪಂಚಾಯತ್ ಅಂತಕ್ಕಂಥ ಯೋಜನೆ ಚರ್ಚೆ ಅಂತ ಹೇಳಿದೆ. ಮೊನ್ನೆನೂ ಸಹ ಬಹುಮತ ಬರಲಿಲ್ಲ. ನನ್ನ ಆಸೆ, ದೇವೇಗೌಡರ ಆಸೆ, ಇವತ್ತು ತಾಲೂಕುಗಳು ಈಗ ಆಂಧ್ರ ಪ್ರದೇಶದ ಕೊನೆ ಭಾಗಗಳಲ್ಲಿ, ಆಂಧ್ರ ಪ್ರದೇಶದ ತೆಲಂಗಾಣದ ಸರ್ಕಾರಗಳು ಕೊನೆ ಭಾಗಗಳಿಗೂ ನೀರನ್ನ ಕೊಟ್ಟಿದ್ದೀವಿ. ನಮಗೇನಾಗಿದೆ ಕರ್ನಾಟಕ ರಾಜ್ಯದಲ್ಲಿ? ಇದು ನನ್ನ ಚಿಂತಕಂತ ಪ್ರಶ್ನೆ. ನಾವು 2006 ಮುಖ್ಯಮಂತ್ರಿ ಆದಾಗ ಅಪ್ಪರ ಪತ್ರ ಪ್ರಾಜೆಕ್ಟ್ ಅನ್ನು ತರಲಿಕ್ಕೆ ಅಂತ ಹೇಳಿ ತೀರ್ಮಾನ ತಂದಿದೆ. ಏನು ಅಷ್ಟು ರಾಜ್ಯ ಏನಾದರೂ ಸಹಾಯ ಮಾಡಿ ರಾತ್ರಿ ಪ್ರೀತಿಯಿಂದ ರಾತ್ರಿ 12 ಗಂಟೆಗೆ ಇವತ್ತು ನಾನು ಮೈತ್ರಿ ಮಾಡತಕ್ಕಂಥ ಉದ್ದೇಶ ನಮ್ಮ ಪಾವಗಡದಿಂದ ತಾಲೂಕು ಇರುತ್ತೆ, ಪಕ್ಕದ ಮೊದಲಿರಲಿ, ಪಾವಗಡ ಇರಲಿ, ಶಿವಕಾಲದಲ್ಲಿ ಆ ಕಡೆ ಇರಲಿ, ಈ ಭಾಗಕ್ಕೆ ನಮ್ಮ ರಾಜ್ಯದ ನಮ್ಮ ರೈತರು ನೆಮ್ಮದಿಯಿಂದ ಬದುಕಬೇಕಂತಕ್ಕೆ ಕೇಂದ್ರ ಸರ್ಕಾರ ಮನವೊಲಿಸಿ ಕುಡಿಯುವ ನೀರು ಒಳ್ಳೆ ಪರಿಶುದ್ಧವಾದಂತ ಕುಡಿಯುವ ನೀರು ಪ್ರತಿ ಗ್ರಾಮಕ್ಕೆ ಕೊಡಬೇಕು. ಅದಷ್ಟೇ ಅಲ್ಲ, ಪಕ್ಕದ ಆಂಧ್ರ ಪ್ರದೇಶದಲ್ಲಿ ರೈಲ್ವೆ ಲೈನ್ ಅಲ್ಲಿ ಹೋಗ್ತದೆ, ನಿಮಗೆ ರೈಲ್ವೆ ಲೈನು ಇಲ್ಲ. ಈ ರೈಲ್ವೆ ಲೈನ್ ಸಹ ಕೇಂದ್ರದಲ್ಲಿ ಇವತ್ತು ನಾನು ಪಾರ್ಲಿಮೆಂಟ್ ನಿಲ್ಲಬೇಕು ಅಂತ ಇರಲಿಲ್ಲ. ಕೊನೆಗೆ ಒತ್ತಡ ಹಾಕಿ ನೀವು ನಿಲ್ಲದೆ ಇದ್ರೆ ಮಂಡ್ಯದಲ್ಲಿ ಗೆಲ್ಲಿ ಸಾಧ್ಯ ಇಲ್ಲ ಅಂತ ಕಾರ್ಯಕರ್ತರು, ಅಲ್ಲಿಯ ಪ್ರವಾಸದ ಹಿತೈಷಿಗಳು ನಿಲ್ಲಬೇಕು ಅಂತ ಹಠ ಮಾಡಿ ನಿಲ್ಲಿಸಿದ್ದಾರೆ. ಬಿಜೆಪಿಯ ಜೆಡಿಎ ನಾಯಕರು ಸಹ ನೀವು ನಿಲ್ಲಬೇಕಂತ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ. ಟಿವಿಗಳಲ್ಲಿ ಘೋಷಣೆ ಗಮನಿಸಿರ್ಬೋದು. ಮೊನ್ನೆ ಮೈಸೂರಿನಲ್ಲಿ ಒಂದು ಬೃಹತ್ ಸಭೆಯನ್ನು ಭಾಗವಹಿಸಿದರು ನರೇಂದ್ರ ಮೋದಿಗಳು. ಅವ್ರ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು, ನಾನು ಸಹ ಭಾಗವಹಿಸಿದ್ದೆ. ನರೇಂದ್ರ ಮೋದಿಯವರು ಮಾತನಾಡಬೇಕು, ಅವರು ಮಾತಾಡಿದರು. ನಮ್ಮ ಎನ್ಡಿಎ ಒಂದು ಪಕ್ಷಕ್ಕೆ ದೇವೇಗೌಡರ ಒಂದು ಎಲ್ಲ ರೀತಿಯ ಮಾರ್ಗದರ್ಶನ ಇದೆ. ಕುಮಾರಸ್ವಾಮಿ ಅವರು ಸಹ ಇವತ್ತೇನು ಸಹಕಾರ ಕೊಟ್ಟಿದ್ದಾರೆ. ಅವರ ಅನುಭವವನ್ನ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಮ್ಮ ಸರ್ಕಾರ ಉಪಯೋಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ದಯವಿಟ್ಟು ಕುಮಾರಸ್ವಾಮಿ ಅವರು ದೇವಿ ಕಳಿಸಿಕೊಳ್ಳಲಿಕ್ಕೆ ನರೇಂದ್ರ ಮೋದಿ ನಾನು ವೈಯಕ್ತಿಕವಾಗಿ MP ಆಗಿ ಹೋಗಬೇಕು ಅಂತ ಇದೆ. ನನಗೆ ಬೇಕಾಗಿರೋದು ನಮ್ಮ ರಾಜ್ಯದ
ಸಂಪೂರ್ಣಗೊಳಿಸಲಿಕ್ಕೆ ನರೇಂದ್ರ ಮೋದಿ ಅವರು ಮುಂದೆ 5 ವರ್ಷ ಏನಿರ್ತಾರೆ, ನಾವು ಸ್ವತಂತ್ರವಾಗಿ ಸರ್ಕಾರ ತರಕ್ಕೆ ಸಾಧ್ಯ ಆಗದೆ ಇರ್ತದೆ. ಅಟ್ಲೀಸ್ಟ್ ಇವತ್ತು ನಾವೆಲ್ಲ ಅವ್ರ ಜೊತೆ ಸೇರಿ ನಮ್ಮ ನಾಡಿನ ಜನತೆ, ನಮ್ಮ ರೈತರ ಬದುಕು ಇವತ್ತೇನು ಸಂಕಷ್ಟದಲ್ಲಿದ್ದೀವಿ, ನೀವು ಬೆಳೀತಕ್ಕಂಥ ಬೆಳೆಗೆ ಬೆಲೆ ಕೊಡಿಸ್ತಕ್ಕಂಥದ್ದಿರ್ಬೋದು, ಮತ್ತು ನಿಮಗೆ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನು ತರಬಹುದು ಕೇಂದ್ರ ಸರ್ಕಾರ. ಆದ್ರಿಂದ ಇವತ್ತು ಅವ್ರ ಜೊತೆ ನಾನೇನು ಸಂಬಂಧ ಬೆಳೆಸಿ ಸರ್ಕಾರ ಮಾಡಿದ್ದೇನೆ. ನನ್ನ ಮೇಲೆ ನೀವು ವಿಶ್ವಾಸ ಇಟ್ಟರೆ ಪಾಲ್ಗೊಳ್ಳಲಿ. ನಾವು ಬಂದಂಥ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಒಬ್ಬ ಮಗನನ್ನು ಬಂದಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಕಷ್ಟಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ಇವತ್ತು ಕಾರ್ಯಕ್ರಮ ಬೇಕಾಗಿರೋದು ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ದೊರಕಬೇಕು. ಆರೋಗ್ಯಕ್ಕೆ ತೊಂದರೆಗೊಳಗಾದಾಗ ಅದು 30 ಲಕ್ಷದ ಕಾಯಿಲೆ ಇರಲಿ, 40 ಲಕ್ಷದ ಸಮಸ್ಯೆಗಳಿದ್ರು ಸರ್ಕಾರವೇ ಸಂಪೂರ್ಣವಾಗಿ ಹಣ ಕೊಡುವಂಥ ಒಂದು ಕಾರ್ಯಕ್ರಮ ತರಬೇಕು ಅನ್ನೋದನ್ನು ಉದ್ಯೋಗ ಇವತ್ತು ಉದ್ಯೋಗ ರೂಪಿಸಿಕೊಳ್ಬೇಕಾದಂಥ ಸರ್ಕಾರ ಕರ್ತವ್ಯ. ಇದೆಲ್ಲ ನನಗೆ ಸ್ವತಂತ್ರವಾಗಿ ಸರ್ಕಾರ ಬರದೇ ಇರೋದ್ರಿಂದ ನನ್ನ ಒಂದು ಆಸೆ ಇಟ್ಕೊಂಡಿದ್ರೆ ಇಲ್ಲಿ ನೆರವೇರಿಸಲಿಕ್ಕೆ ಆಗಲಿಲ್ಲ. ಇವತ್ತು ಏನೋ ಒಂದು ಮೈತ್ರಿಯ ಹಿನ್ನೆಲೆಯಲ್ಲಿ ಒಂದು ಅವಕಾಶ ನಮ್ಮ ಪಾಲನೆ ಕೊಡೋದು 5 ವರ್ಷ ಸರ್ಕಾರವೂ ಇರುತ್ತೆ. ಆಗ ನಾನು ಎಲ್ಲ ರೀತಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಾನು ನಿಮ್ಮನ್ನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಒಂದು ಗ್ಯಾರಂಟಿ ಕಾರ್ಯಕ್ರಮ ಇದೆ, ಅದು ಎಷ್ಟು ಅನುಕೂಲ ಆಗ್ಬೋದು ನಿಮಗೆ ಯೋಚನೆ. ನನ್ನ ತಾಯಿಗೂ ಕೇಳ್ತೀನಿ, 2,000 ರೂಪಾಯಿ ದುಡ್ಡು ನನಗೆ ಅಂತ ಹೇಳಿದ್ರೆ ಇವತ್ತಿನ ಬಡತನದಲ್ಲಿ 2,000 ದೊಡ್ಡ ಅಮೌಂಟ್. ಆದರೆ ಎಷ್ಟು ದಿನ ನೀವು ಸ್ವಾತಂತ್ರ್ಯ 77 ವರ್ಷ ಆಗಿದೆ, ಇನ್ನು ಕೈ ನೀಡಿ ಇನ್ನೊಬ್ಬರಿಂದ ಪಡೆಯಬೇಕು. ನನ್ನ ತಾಯಿಗಳನ್ನು ಮಾತುಕೊಡ್ತೇನೆ, ನಿಮಗೆ ಯಾವ ಆರ್ಥಿಕ ಶಕ್ತಿಯನ್ನು ತುಂಬಬೇಕಾಗಿದೆ. ಇನ್ನೊಬ್ಬರು ಕಷ್ಟ ಅಂದರೆ ನಿಮ್ಮ ಕೈಯಿಂದ ದಾನ ಮಾಡ್ತಕ್ಕಂಥ ಶಕ್ತಿಯನ್ನು ನೀವು ಬೆಳಿಬೇಕು, ನೀವು ಬೆಳಿಬೇಕು. ಅದು ನಮ್ಮ ಉದ್ದೇಶ. ಸ್ಕೀಮ್ ಅಂತ ಹೇಳಿ ಯಾವ ಜಾಗದಲ್ಲಿ ಸೂರ್ಯಗೆ ದಾರಿ ತಪ್ಪಿಸ್ತಾ ಇದ್ದಾರೆ. 2,000 ರೂಪಾಯಿನ ನಿಮ್ಗೆ ಕೊಡ್ತಾರೆ. ಆದರೆ ನಾವಿಲ್ಲಿ ದುಡಿಮೆ ಮಾಡ ಪುಣ್ಯಾತ್ಮಲ್ಲಿ ನಿಂತಿದ್ದೀರಲ್ಲ, ಇವತ್ತು ಸಾಯಂಕಾಲ ಸರ್ಕಾರಕ್ಕೆ ನಾವು ಉದ್ದೇಶ ಕೊಡ್ತೀವಿ. ಈ ಬಾರನ್ನು ತೆಗೆದು ಕಲಿತಲ್ಲ, ಸಾಯಂಕಾಲ ಇವತ್ತು ಶ್ರಮ ಆಗಿರ್ತದೆ, ಒಂದು ಬಾಟ್ಲು ತಗೊಂಡು ಕೊಡಲಿಕ್ಕೆ ಹೋಗ್ತೀವಿ. ಇವತ್ತು 25-30 ರೂಪಾಯಿ ಇದ್ದದ್ದು ಆ ಸಣ್ಣ ಬಾಟ್ಲು ಎಷ್ಟು ಕೇಸ್ ಇದ್ದಾರೆ ಇವತ್ತು? 200 ರೂಪಾಯಿ, 250. ಇಲ್ಲಿ 2,000 ಬ್ಯಾಂಕ್ ಕೊಡ್ತಾರೆ. ನಿಮ್ಮ ಕುಟುಂಬದಲ್ಲಿ ಕುಡಿಯರ್ ಇದ್ರೆ ಅವ್ರ ಹತ್ರ 4,000 ಈಗ ನಿಮ್ಮ ಕುಟುಂಬದ 4,000 ನೀವು 2,000 ಕೊಡೋದು. ಇದು ಒಳ್ಳೆ ಕಾರ್ಯಕ್ರಮ ಯೋಚನೆ ಮಾಡಿದ್ದಾರೆ. ನನಗೆ ಬೇಕಾಗಿರೋದು ನೀವು ಸ್ವಲ್ಪ ದುಡಿಮೆ ಮೇಲೆ ಬದುಕಬೇಕು. ಅದಷ್ಟೇ ಅಲ್ಲ, ಈಗ ನೀವು ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ನಮ್ಮ ತಾಯಂದ್ರಿಗೇನು ದಿನ ಘೋಷಣೆ ಮಾಡ್ತಾರೆ, ಏನು ಗ್ಯಾರಂಟಿ ಕಾರ್ಯಕ್ರಮ ಅಂತ ಹೇಳಿ. ಈ ಕಾರ್ಯಕ್ರಮ ಕೊಡಲಿಕ್ಕೆ 1,05,000 ಕೋಟಿ ಸಾಲ ಮಾಡಿದ್ದಾರೆ. 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಈ ಸಾಲ ತೀರಿಸದೆ ಯಾರು? ಈಗೇನಾದ್ರು ಕೊಡ್ತಾರೆ, ಈಗ 55,000 ಕೋಟಿ ಪರಿಹಾರ ಕೊಡ್ತಿದ್ದೀವಿ ಅಂತವ್ರೆ. ವರ್ಷಕ್ಕೆ 1 ಲಕ್ಷ ಕೋಟಿ ಸಾಲ ಏನಿರುತ್ತೆ ನಿಮ್ಮೆಲ್ಲರ ಮೇಲೆ ವರ್ಷಕ್ಕೆ ಮುಂದಿನ ದಿನಗಳಲ್ಲಿ 34,000 ಹಣ ತೀರಿಸುವುದು ನಿಮ್ಮ ಜವಾಬ್ದಾರಿ. ಸಿದ್ದರಾಮಯ್ಯ ಶಿವಕುಮಾರ್ ಇರ್ತಾರೆ, ಹೋಗ್ತಾರೆ ಬೆಳಿಗ್ಗೆ ಸರ್ಕಾರ ಸಾಲ ಮಾಡಿ ಇವತ್ತು ನೀರು ಕೊಡ್ತಾ ಇದ್ದಾರೆ. ಆ ಸಾಲ ಮಾಡಿ ತೀರಿಸಬೇಕಾದ್ರೆ ಸಿದ್ದರಾಮಯ್ಯ ಬರಲ್ಲ, ಶಿವಕುಮಾರ್ ಬರಲ್ಲ, ನಾವು ಇರಲ್ಲ. ಆ ಸಾಲ ನಿಮ್ಮ ಕುಟುಂಬ ನನಗೆ ಬೀಳುತ್ತೆ. ನೀವು ಆ ಸಾಲ ತೀರಿಸಲಿಕ್ಕೆ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ದುಡ್ಡಿರ್ತಾರೆ. ನನ್ನ ಕಾಲದಲ್ಲಿ 2006 ನಿಮಗೆ ಬೋರ್ವೆಲ್ ತೋರಿಸ್ಕೊಂಡು 5,000 ರೂಪಾಯಿಲಿ ಟಿಸಿ ಹಾಕೊಂಡು ಇವತ್ತು ಎಷ್ಟು ಬಂದಿದೆ ಈ ಸರ್ಕಾರದಲ್ಲಿ? 2 ಲಕ್ಷ ನಿಮ್ಮ ರೈತರು ನಿಮ್ಗೆ 2,000 ಕೊಡ್ತಿದ್ದೀವಿ. ಇದು ನ್ಯಾಯವಾ? ದಯವಿಟ್ಟು ನಮ್ಮ ಕಾರ್ಯದಲ್ಲಿ ಯೋಚನೆ ಮಾಡಿದ್ದಾರೆ.
ನಂಬೇಡಿ. 2,000 ಕೋಟಿ ಅಂತೇಳಿ ನಂಬೇಡಿ. ನಿಮ್ಮೆಲ್ಲ ಮುಂದೆ ಕಷ್ಟ ಸಿಗಿಸ್ತಾರೆ. ಇದೆಲ್ಲ ಒಮ್ಮೆ ನೀವೇ ಬರ್ಬೇಕಾಗ್ತದೆ. ಧರ್ಮಕ್ಕೆ ಏನು ಕೊಡ್ತಾ ಇದೆ. ಅದರಿಂದ ನಾನು ಸುದೀರ್ಘವಾಗಿ ಮಾತಾಡಬೇಕಾದ್ರೆ ಇನ್ನು 4 ಕಡೆ ಪ್ರವಾಸ ಇದೆ. ನಾನು ಬಂದು ನನ್ನ ಮೇಲೆ ವಿಶ್ವಾಸ ಇದೆ. ನನಗೆ ಸಂಪೂರ್ಣವಾಗಿ ಇವತ್ತು ಬರ್ತಕ್ಕಂಥ ವಾತಾವರಣ ನಿಮ್ಮ ಕಷ್ಟಗಳನ್ನು ಶಾಶ್ವತವಾಗಿ ಪರಿಹರಿಸಿಕೊಂಡು ಮೂರನೇ ಬಾರಿ ನಾನು ಚಿಕಿತ್ಸೆ ಮಾಡಿಸ್ತೀನಿ. ಇವತ್ತು ಬಹಳ ಪ್ರಾಮಾಣಿಕವಾಗಿ ಹಿಂದಿನ ಚುನಾವಣೆಯಲ್ಲಿ 18ರಲ್ಲಿ ಕೇವಲ 600 ಸಾಧ್ಯ ಎಲ್ಲ ಆಗಿನ ಸುಮ್ಮಕ್ಕೆ ಮತ್ತೆ ಯಾರ ಪುತ್ರರು ಬೆಂಗಳೂರಿನ ಪಾಪಗಳನ್ನು ಚುನಾವಣೆ ನಡೆಸಿಕೊಂಡು ಇವ್ರಿಗೆಲ್ಲ ಮಾಡ್ತಾರೆ. ಈ ಬಾರಿ ಮತ್ತೆ ಬೇರೆ ಬೇರೆ ವ್ಯಕ್ತಿ ಕೂತದ್ದು ರಾಜಕಾರಣ. ಅದರಿಂದ ಈ ಬಾರಿ ತೊಂದರೆಗೆ ತಿಮ್ರಾಯಪ್ಪನ ಬಗ್ಗೆ ಪ್ರೀತಿ ಹೇಳಿದಿರಿ, ವಿಶೇಷವಾಗಿ ನನ್ನ ಬಗ್ಗೆನೂ ಪ್ರೀತಿ ಹೇಳಿದಿರಿ. ಸೋಲಾಗಿದ್ದು ಅದು ಬೇರೆ ಕಾರಣಗಳಿದೆ. ಆದರೆ ಈ ಬಾರಿ ಗೋವಿಂದ ಕಾರಜೋಳ ಚುನಾವಣೆ ನಿಂತಿದ್ದಾರೆ. ಈ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆ ಕೂತು ಮತಗಟ್ಟೆ ಹೋಗಿ ಕಾಣಲಿಲ್ಲ ಅಂತಿದೆ. ಈಗ ಭತ್ತದ ಹೊರೆ ಮತ್ತು ಮಹಿಳೆ ಕೂತು ಇರಲಿಲ್ಲ ಮತ ಪೆಟ್ಟಿಗೆಯಲ್ಲಿ. ಈಗ ಕಮಲದ ಹೂವಿರುವುದು ಅದನ್ನು ನೋಡಿ ಅದರ ಸಮಸ್ಯೆಗೆ 2 ಹೋಗೋದು. ಅದಕ್ಕೆ ನಾವು ಆಶೀರ್ವಾದ ಮಾಡಿ ಈ ಕುಟುಂಬದ ಮಗನನ್ನ ಇವತ್ತು ಶಕ್ತಿ ತುಂಬತಕ್ಕಂಥದ್ದಕ್ಕೆ ಈ ಆಶೀರ್ವಾದ ಕೊಡಿ.